ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ನಾಡ ಹಬ್ಬ ಮೈಸೂರು ದಸರಾಕ್ಕೆ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಈ ಸಂವತ್ಸರ ಶ್ರೀ ಪರಭಾವನಾಮ ಸಂವತ್ಸರದಲ್ಲಿ ಆಶ್ವಯುಜ ಮಾಸದಲ್ಲಿ ಆಚರಣೆ ಮಾಡುವಂತಹ ನಾಡ ಹಬ್ಬ ಮೈಸೂರು ದಸರಾ ಆಚರಣೆ ಮಾಡ್ತಾಯಿದೆ. ನಾಡ ಹಬ್ಬ ಮಾಡೋದು ಯಾತಕ್ಕೆ ಅಂತಂದರೆ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ವಿಶೇಷವಾಗಿ ಪೂಜೆಗಳು ಮಾಡ್ತೀವಿ. ಅದೇ ರೀತಿ ನಮ್ಮ ಮೈಸೂರಿನಲ್ಲಿ ಆನೆ ಮೇಲೆ ಅಂಬಾರಿ ಇಟ್ಟು ಪೂಜೆ ಮಾಡುವಂತಹ ತಾಯಿ ಚಾಮುಂಡೇಶ್ವರನ ಮೆರೆಸುವಂತಹ ಪೂಜೆ ಮೈಸೂರು ದಸರಾ. ವಿಶೇಷವಾಗಿ ನಾವು ಏನೇ ಒಂದು ಶುಭ ಕಾರ್ಯ ಮಾಡಬೇಕಾದ್ರೆ ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡ್ತೀವಿ. ಹಾಗೆ ಪ್ರತ್ಯಕ್ಷ ಗಣಪತಿ ಆಗಿರುವಂತಹ ಆನೆಗಳನ್ನೇ ಮೈಸೂರಿಗೆ ನಾವು ಕರ್ಕೊಂಡ್ಬರ್ತಾಯಿದ್ದೀವಿ. ಹಾಗೆ ಆನೆಗಳನ್ನ ವಿಶೇಷವಾಗಿ ಆನೆಗಳನ್ನ ಕರ್ಕೊಂಬಂದು ಆನೆಗಳಿಗೆ ವಿಶೇಷವಾಗಿ ಪೂಜೆ ಮಾಡ್ತೀವಿ. ಆನೆಗಳನ್ನ ಪೂರ್ವ ದಿಕ್ಕಿಗೆ ನಿಲ್ಲಿಸಿ ಮೊದಲು ನಮ್ಮ ಮನೆಗೆ ಬಂದವರಿಗೆ ಕೈ ಕಾಲಿಗೆ ನೀರು ಕೊಡ್ತೀವಿ. ಹಾಗೆ ಆನೆಗಳನ್ನ ಕಾಲುಗಳೆಲ್ಲ ತೊಳೆದು ಆನೆಗಳಿಗೆ ಗಂಗಾ ತೀರ್ಥನ ಪ್ರೋಕ್ಷಣೆ ಮಾಡಿ, ಹಾಗೆ ಆನೆಗಳಿಗೆ ಕಾಲಕ್ಕೆ ಅರಿಶಿಣ, ಕುಂಕುಮ, ಅಕ್ಷತೆ, ವಿಭೂತಿ, ಭಸ್ಮ ಅಂತ ಪೂಜೆ ಮಾಡಿ ನಾನಾ ವಿಧವಾದಂಥ ಪತ್ರಗಳು, ಬಿಲ್ವಪತ್ರೆ, ಗಂಧಪತ್ರೆ, ಕಾಡಿದಂತಹ ಬೆಳೆದಂತಹ ಪತ್ರೆಗಳು ಅದನ್ನೆಲ್ಲ ಕಿತ್ಕೊಂಡು ವಿಶೇಷವಾಗಿ ಪತ್ರೆ ಪೂಜೆ ಮಾಡ್ತೀವಿ. ಗಣಪತಿ ಅರ್ಚನೆ ಮಾಡ್ತೀವಿ. ಹಾಗೆ ಗಣಪತಿಗೆ ಇಷ್ಟವಾದಂತಹ ಅಂದರೆ ತಿಂಡಿಗಳು, ಮಹಾ ನೈವೇದ್ಯ ಹೇಳಬೇಕು. ಆನೆ ಹೊಟ್ಟೆ ತುಂಬಿಸೋಕ್ಕಂತೂ ಆಗೋದಿಲ್ಲ, ನಮ್ಮ ಮನಸ್ಸಿಗೆ ತೃಪ್ತಿ ಆಗಬೇಕು. ಹಾಗೆ ನಾನಾ ಥರವಾದ ಒಂದು 21 ಥರ ತಿಂಡಿಗಳನ್ನ ಇಟ್ಟು ಪೂಜೆ ಮಾಡಿ ಆನೆಗಳಿಗೆ ತಿನ್ನಿಸ್ತೀವಿ. ಎಲ್ಲ ಥರ ಹಣ್ಣುಗಳನ್ನ ಇಟ್ಟು ವಿಶೇಷವಾಗಿ ಪೂಜೆ ಮಾಡಿ ಆನೆಗಳಿಗೆ ದೃಷ್ಟಿ ತೆಗೆದು ನಿಂಬೆಹಣ್ಣನ್ನ ತುಳಸಿ ತಾಯಿ ಚಾಮುಂಡೇಶ್ವರನ ಪ್ರಾರ್ಥನೆ ಮಾಡಿ, ವನದೇವತನ ಪ್ರಾರ್ಥನೆ ಮಾಡಿ ಇಲ್ಲಿಂದ ಕಳಿಸ್ಕೊಡ್ತೀವಿ. ವಿಶೇಷವಾಗಿ ಈ ದಿವಸ ತುಂಬ ಖುಷಿ ತಂದಿರೋದಂದರೆ ನಮ್ಮ ಅಭಿಮನ್ಯು ಮತ್ತೆ ವಾಪಸ್ ಬಂದಿದ್ದಾನೆ. ಅದು ತುಂಬ ಖುಷಿ ಆಗ್ತಿದೆ. ಹಾಗೆ ಒಂಥರ ಮನಸ್ಸಲ್ಲಿ ನನಗೆ ಬೇಜಾರಾಗ್ತಾಯಿದೆ. ಅದು ಕಾನೂನಿಗೆ ಎಲ್ಲರೂ ಸಹ ತಲೆ ಬೋಗಬೇಕು. ಹಾಗೆ ವಿಶೇಷವಾಗಿ ಈಗ ಆನೆ ಏನೇನು ಬರುತ್ತೆ ಅವನಿಗೆ ಪುಷ್ಪವೃಷ್ಟಿ ಮಾಡಿಕೊಂಡು ಅವನ್ನ ಕರ್ಕೊಂಬರ್ತೀವಿ. ಅವನು ಇಲ್ಲಿ ಪುಷ್ಪವೃಷ್ಟಿ ವಿಶೇಷವಾಗಿ ಅವನಿಗೆ ಬೀಳ್ಕೊಡುಗೆ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ತುಂಬ ಖುಷಿಯಿಂದ ಎಲ್ಲರೂ ಸಹ ಎಲ್ಲ ಜನಗಳ ಸೇರಿ ವಿಶೇಷವಾಗಿ ಹೂವನ್ನು ಎರಚ್ಕೊಂಡು ಅವನ್ನ ಕರ್ಕೊಂಬಂದು ಈ ದಿವಸ ಇಲ್ಲಿಂದ ಮೈಸೂರಿಗೆ ಕರ್ಕೊಂಬರ್ತಾಯಿದ್ವಿ. ಎಲ್ರಿಗೂ ಒಳ್ಳೆಯದಾಗಲಿ. ನಂದು ಇದು 29ನೇ ವರ್ಷ ದಸರಾ ಮಾಡ್ತಾಯಿದ್ವಿ. ಎಲ್ರಿಗೂ ಒಳ್ಳೆಯದಾಗಲಿ. ಇವತ್ತು ತುಲಾ ಲಗ್ನದಲ್ಲಿ 10 ಗಂಟೆ 5 ನಿಮಿಷದಿಂದ ಶುರು ಆಗುತ್ತೆ ಪೂಜೆ. ಒಳ್ಳೆಯದಾಗಲಿ.